ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಅಮೆರಿಕ ಇಸ್ರೇಲ್ ಒಟ್ಟಿಗೆ ಹೋಗಿ ಇರಾನ್ ಮೇಲೆ ಬಿದ್ದಿರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಮತ್ತು ಯುದ್ಧ ನಡೀತಾ ಇದೆ. ಯುದ್ಧ ಘನಘೋರವಾಗಿ ನಡೀತಾ ಇದೆ. ಇರಾನ್ ಯಾವುದೇ ಸಂದರ್ಭದಲ್ಲಿಯೂ ಸಹ ಹಿಂದಕ್ಕೆ ಸರಿಯುವ ಲಕ್ಷಣಗಳನ್ನು ತೋರಿಸ್ತಾ ಇಲ್ಲ. ತನಗೆ ಎಷ್ಟು ಪೆಟ್ಟಾಗ್ತಿದ್ರು ಸರಿನೇ. ಇರಾನ್ ಮೇಲೆ ಸಿಕ್ಕಾಪಟ್ಟೆ ದಾಳಿ ಆಗ್ತಿದೆ, ಇರಾನ್ಗೆ ತುಂಬ ನಷ್ಟ ಆಗ್ತಿದೆ. ಆದರೂ ತನ್ನ ಶಕ್ತಿ ಏನಿದೆಯೋ ಅದನ್ನು ಬಳಸ್ಕೊಳ್ತಿದೆ. ಅದರ ಶಕ್ತಿನೇ ಅದರ ಮಿಸೈಲ್ಗಳು. ಆ ಮಿಸೈಲ್ಗಳನ್ನು ಬಳಸ್ಕೊಂಡು ಎರಡೂ ದೇಶಗಳನ್ನು, ಇಸ್ರೇಲ್ ಮತ್ತು ಅಮೇರಿಕ ಎರಡಕ್ಕೂ ಸಹ ನೀರು ಕುಡಿಸುವಂಥ ಕೆಲಸವನ್ನು ಇರಾನ್ ಸಮರ್ಥವಾಗಿ ಮಾಡ್ತಾ ಇದೆ. ಮತ್ತು ಅಮೇರಿಕದ ಗುಲಾಮಗಿರಿಯಲ್ಲಿ ನರಳುತ್ತಾ ಇರುವಂತಹ ಅರಬ್ ದೇಶಗಳಿಗೆ ಸರಿಯಾದ ಪೆಟ್ಟು ಕೊಡ್ತಾ ಇದೆ. ಅಲ್ಲಿರುವಂತಹ ಪ್ರತಿಯೊಂದು ಅಮೇರಿಕದ ವಾಯುನೆಲೆ, ಸೇನಾ ನೆಲೆಗಳ ಮೇಲೆ ಕ್ಷಿಪಣಿಗಳನ್ನು ಹಾಕಿ ಧ್ವಂಸ ಮಾಡಿ ಬಿಸಾಕ್ತಾ ಇದೆ. ಸೊ ಈಗ ಅಮೇರಿಕ ಏನು ಅಂದ್ಕೊಳ್ತು, ನಾವು ಎಲ್ಲಿ ಹೋದ್ರು ಏನು ಮಾಡಿದ್ರು ನಮಗೆ ಸಪೋರ್ಟ್, ನಮ್ಮನ್ನು ಎದುರಿಸಿ ಯಾರು ಏನು ಮಾತಾಡಂಗಿಲ್ಲ, ನಾವು ಜಗತ್ತಲ್ಲಿ ಏನು ಬೇಕಾದ್ರೂ ಮಾಡ್ತೀವಿ ಅಂತ. ಅದೇ ಧೈರ್ಯದಲ್ಲಿ ಸ್ಪೇನ್ ದೇಶದ ಒಂದು ವಾಯುನೆಲೆಯನ್ನು ನಾವು ಬಳಸ್ಕೊಳ್ತೀವಿ ಅಂತ ಅಮೇರಿಕ ಹೇಳ್ತು. ಅಮೇರಿಕ ಹೇಳಿದ ತಕ್ಷಣವೇ ಸ್ಪೇನ್ ದೇಶದಿಂದ ಪ್ರತಿರೋಧ ಎದುರಾಗಿದೆ. ಸ್ಪೇನ್ ಹೇಳ್ತಾ ಇದೆ, ನನ್ನ ನೆಲದಿಂದ, ನನ್ನ ವಾಯುನೆಲೆಯಿಂದ ಒಂದೇ ಒಂದು ಮಿಸೈಲ್ ಸಹ ಇರಾನ್ ಕಡೆಗೆ ಹೋಗಲ್ಲ, ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಅಂತ. ಸೊ ಅದಕ್ಕೆ ಪ್ರತಿಯಾಗಿ ಡೊನಾಲ್ಡ್ ಟ್ರಂಪ್ ತನ್ನ ಅದೇ ನೀಚತನವನ್ನು ಮುಂದುವರಿಸಿ, ಹಾಗಾದರೆ ನಿಮ್ಮ ಮೇಲೆ ಟ್ಯಾರಿಫ್ಗಳು ಹಾಕ್ತೀನಿ, ಸಂಪೂರ್ಣ ವ್ಯಾಪಾರ ಬಂದ್ ಮಾಡ್ತೀನಿ, ನಿಮ್ಮ ಜೊತೆ ಆಗಿರುವಂತಹ ಎಲ್ಲ ಒಪ್ಪಂದಗಳನ್ನು ರದ್ದು ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಸೊ ಏನಿದು ಇಡೀ ಪ್ರಕರಣ, ಅದನ್ನು ನೋಡೋಣ. ಅದರ ಜೊತೆಗೆ ಇದೇ ರೀತಿ UK ಬಳಿಯೂ ಸಹ ಮುಖಕ್ಕೆ ಗುದ್ದಿಸಿಕೊಂಡಿದ್ದು ಹೇಗೆ ಡೊನಾಲ್ಡ್ ಟ್ರಂಪ್ ವಾಯುನೆಲೆ ಬಳಸೋದ್ರ ಬಗ್ಗೆ ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಈ ಇರಾನ್ ನಡೆಸಿರುವಂತಹ ದಾಳಿಯಲ್ಲಿ ಇನ್ನೊಂದಷ್ಟು ದೊಡ್ಡ ನಷ್ಟ ಆಗಿದೆ. ಕತಾರ್ನಲ್ಲಿ ಆಗಿತ್ತಲ್ಲ, ಒಂದು ರೆಡಾರ್ ಸಿಸ್ಟಮ್ಮು 10,000 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂತಹ ಒಂದು ರೆಡಾರ್ ಸಿಸ್ಟಮ್ನ ನಾಶ. ಅದೇ ರೀತಿ ಇನ್ನೊಂದು ಅರಬ್ ರಾಷ್ಟ್ರದ ರೆಡಾರ್ ಸಿಸ್ಟಮನ್ನು ಸಹ ಇರಾನ್ ಮುಗಿಸಿ ಬಿಸಾಕಿದೆ. ಅದರ ಬಗ್ಗೆಯೂ ಸಹ ವಿವರಗಳನ್ನು ಕೊಡ್ತೇನೆ. ಸೊ ಮೊದಲಿಗೆ ಸ್ಪೇನ್ ವಿಚಾರಕ್ಕೆ ಬರೋಣ. ಅಮೇರಿಕ ಮತ್ತು ಡೊನಾಲ್ಡ್ ಟ್ರಂಪ್ ದುರಹಂಕಾರ ಅಥವಾ ಅವರದ್ದು ಗೂಂಡಾಗಿರಿ ಅಂದರೆ, ನಾವು ಯಾರನ್ನು ಏನು ಕೇಳ್ತೀವೋ ಅವ್ರು ಕೊಟ್ಟು ಬಿಡ್ಬೇಕು ನಮಗೆ ಅಂತ. ಅದೇ ಧೈರ್ಯದಲ್ಲಿ ಸ್ಪೇನ್ಗೆ ಕೇಳಲಿಲ್ಲ, ಹೇಳಿದ್ರು ನಿಮ್ಮ ಸೇನಾ ನೆಲೆಯನ್ನು ನಮಗೆ ಕೊಡಬೇಕು, ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅದನ್ನು ಬಳಸ್ಕೊಳ್ತೀವಿ ಅಂತ. ಬಟ್ ಸ್ಪೇನ್ ಅದಕ್ಕೆ ಪ್ರತಿರೋಧವನ್ನು ಒಡ್ಡುತ್ತಾ ಇದೆ. ಕೊಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ಕೊಡೋದಿಲ್ಲ, ಕೊಡೋಕ್ಕೆ ಬರಲ್ಲ ಅಂತ. ಸ್ಪೇನ್ನ ಪ್ರಧಾನಮಂತ್ರಿ ಪೆಡ್ರೋ ಸಂಚೇಸ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ವಾಯುನೆಲೆಯಿಂದ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ನಾವು ಅವಕಾಶ ಮಾಡಿ ಕೊಡೋದಿಲ್ಲ ಅಂತ. ಪೆಡ್ರೋ ಸಂಚೇಸ್ದು ಇದೇ ಮೊದಲ ಹೇಳಿಕೆ ಅಲ್ಲ ಈ ವಿಚಾರವಾಗಿ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಸಹ 6 ತಿಂಗಳ ಹಿಂದೆ ಆಗಲೂ ಸಹ ಅವರು ಅದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಇಸ್ರೇಲ್ ಓವರ್ ಗೂಂಡಾಗಿರಿ ಮಾಡ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ಆಗಲೂ ಸಹ ಅವರು ಕೊಟ್ಟಿದ್ದರು. ಅದರ ಮುಂದುವರಿದ ಭಾಗವಾಗಿ ಈಗ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮುಖಕ್ಕೆ ಗುದ್ದಿದ ಹಾಗೆ, ನಮ್ಮ ಸೇನಾ ನೆಲೆಯನ್ನು ಬಳಸ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಈ ಯುದ್ಧದಲ್ಲಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಅಮೇರಿಕ, ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅಂತಹ ತಿಕ್ಕಲು ಮನುಷ್ಯ, ಆ ಮನುಷ್ಯ ಕೇಳಬೇಕಲ್ಲ, ಆತನದು ಓಪನ್ ಗೂಂಡಾಗಿರಿ, ಒಂದು ಚೂರು ಸಹ ಡಿಪ್ಲೊಮ್ಯಾಟಿಕ್ ಅನ್ನುವಂಥದ್ದಿಲ್ಲ, ನಾಲಾಯಕ ವ್ಯಕ್ತಿ ರೀತಿ, ಪುಡಿ ರೌಡಿಯ ರೀತಿ ಮಾತಾಡ್ಕೊಳ್ಳುವಂತಹ ವ್ಯಕ್ತಿ. ಸೊ ಅದೇ ಮನಸ್ಥಿತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು, ಸ್ಪೇನ್ ವಾಯುನೆಲೆಯನ್ನು ನಾವು ಬಳಸ್ತೀವಿ, ಅದು ಹೇಗೆ ತಡೀತಾರೆ ನೋಡ್ತೀವಿ ಅಂತ ದೌರ್ಜನ್ಯದ ಮಾತಿನ ಜೊತೆಗೇನೆ ಬೆದರಿಕೆಯನ್ನು ಹಾಕಿದ್ದಾರೆ. ದೌರ್ಜನ್ಯ ನೋಡಿ ಹೇಗಿದೆ. ಸ್ಪೇನ್ದು ವಾಯುನೆಲೆ ಅದನ್ನು ನಾವು ಬಳಸ್ತೀವಿ, ನೀವು ಹೇಗೆ ತಡೀತೀರಿ ಅಂತ. ಅಂದರೆ ನಿಮ್ಗೆ ತಾಕತ್ತಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅಂತ ಸ್ಪೇನ್ಗೆ ಚಾಲೆಂಜ್ ಮಾಡ್ತಾ ಇರೋದು ಇದು. ಅದರ ಜೊತೆಗೆ ಸ್ಪೇನ್ಗೆ ಬೆದರಿಕೆ ಏನಂತ, ವ್ಯಾಪಾರ ರದ್ದು ಮಾಡಿಬಿಡ್ತೀವಿ, ವ್ಯಾಪಾರ ಬಂದ್ ಮಾಡಿಬಿಡ್ತೀವಿ, ನಿಮ್ಮ ಜೊತೆ ಮಾಡ್ಕೊಂಡಿರುವಂತಹ ಎಲ್ಲ ಒಪ್ಪಂದಗಳನ್ನು ರದ್ದು ಮಾಡಿಬಿಡ್ತೀನಿ, ಸಿಕ್ಕಾಪಟ್ಟೆ ಆರ್ಥಿಕ ನಷ್ಟ ಆಗುತ್ತೆ ನಿಮಗೆ ಅಂತ ಬೆದರಿಕೆ ಡೊನಾಲ್ಡ್ ಟ್ರಂಪಿಂದ. ಬಟ್ ಸ್ಪೇನ್ ಅದಕ್ಕೆ ಬೆದರುವಂತಹ ಮನಸ್ಥಿತಿಯಲ್ಲಿ ಇಲ್ಲ. ಮತ್ತು ವಿಶೇಷವಾಗಿ ಪೆಡ್ರೋ ಸಂಚೇಸ್ ಅಲ್ಲಿನ ಪ್ರಧಾನಿ ಟ್ರಂಪಿನ ಯಾವ ಬೆದರಿಕೆಗೂ ಬಗ್ಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅದು ಒಂದು ಕಡೆ. ಆದರೆ ಇನ್ನೊಂದು ಸುದ್ದಿ ಬರ್ತಿರುವಂತಹದ್ದು, ಮೊನ್ನೆ ಕತಾರ್ನಲ್ಲಿದ್ದಂತಹ ರೆಡಾರ್ ಸಿಸ್ಟಮನ್ನು, ಜಗತ್ತಿನ ಅತ್ಯಂತ ಅತ್ಯಾಧುನಿಕವಾದಂತಹ $1.1 ಬಿಲಿಯನ್ ಬೆಲೆಯಲ್ಲಿ ಕಟ್ಟಿದ್ದಂತಹ ಒಂದು ರೆಡಾರ್ ಸಿಸ್ಟಮನ್ನು ಇರಾನ್ ತನ್ನ ಕ್ಷಿಪಣಿಗಳನ್ನು ಬಳಸಿಕೊಂಡು
ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸ್ಕೊಂಡು ನಾಶ ಮಾಡಿತ್ತು. ಅದೇ ರೀತಿ ಇನ್ನೊಂದು ಬಹ್ರೈನ್ನಲ್ಲಿರುವಂತಹ ಇನ್ನೊಂದು ಅತ್ಯಾಧುನಿಕ ರೆಡಾರ್ ಸಿಸ್ಟಮ್ ಇರುವಂತಹ ಸ್ಟೇಷನನ್ನು ಇರಾನ್ ಧ್ವಂಸ ಮಾಡಿ ಬಿಸಾಕಿದೆ. ಏನಾಯಿತು ಇವರ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅಂದರೆ ಗೊತ್ತಿಲ್ಲ. ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅದರದೇ ಆದ ರೀತಿಯಲ್ಲಿ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇದೆ. ಇರಾನ್ ಬಹಳ ಸೊಫೆಸ್ಟಿಕೇಟೆಡ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸ್ಕೊಳ್ತಿದೆ. ಎಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ ಸಾಕಷ್ಟು ಮಿಸೈಲ್ಗಳು ಹೋಗಿ ಟಾರ್ಗೆಟನ್ನು ರೀಚ್ ಆಗ್ತಿದ್ದಾವೆ. ಇಸ್ರೇಲ್ ಆಗಿರಬಹುದು, ಇಸ್ರೇಲ್ನಲ್ಲೂ ಹೊಡಿತಾ ಇದ್ದಾರೆ, ಈ ಕಡೆ ಅರಬ್ ರಾಷ್ಟ್ರಗಳಲ್ಲೂ ಹೊಡಿತಾ ಇದ್ದಾರೆ, ಬೇರೆಯವ್ರಿಗೂ ಹೊಡಿತಾ ಇದ್ದಾರೆ. ಯಾರನ್ನೂ ಬಿಡ್ತಾ ಇಲ್ಲ, ಬೇರೆಯವ್ರಿಗೂ ಹೊಡಿತಾ ಇದ್ದಾರೆ. ಇದರ ನಡುವೆ ಒಂದು ಲೆಕ್ಕಾಚಾರ ಸಹ ಹೊರಗಡೆ ಬಂದಿದೆ. ಏನು? ಇರಾನ್ ತನ್ನ ತಂತ್ರಜ್ಞಾನ, ಸ್ವಂತ ಬಲದ ಮೇಲೆ ತಂತ್ರಜ್ಞಾನವನ್ನು ಡೆವಲಪ್ ಮಾಡಿ ಡ್ರೋನ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೊಂಡಿದೆ. ಆ ಡ್ರೋನ್ಗಳ ಮೂಲಕ ಸಹ ಅದು ಸಾಕಷ್ಟು ದಾಳಿ ನಡೆಸ್ತಾ ಇದೆ. ಸಾಕಷ್ಟು ಕಡೆ ವಿಧ್ವಂಸಕವಾಗಿ ಅದು ದಾಳಿ ನಡೆಸ್ತಾ ಇದೆ. ಆ ಡ್ರೋನ್ಗಳನ್ನು ನಿರ್ಮಾಣ ಮಾಡೋದಕ್ಕೆ, ಒಂದು ಡ್ರೋನ್ ನಿರ್ಮಾಣಕ್ಕೆ ಇರಾನ್ಗೆ $35,000 ವ್ಯಯ ಆಗ್ತಾ ಇದೆಯಂತೆ. $35,000. ಆದರೆ ಆ ಒಂದು ಡ್ರೋನು ಇರಾನ್ ಹಾರಿಸಿದ ಮೇಲೆ ಆ ಡ್ರೋನನ್ನು ಹೊಡೆದು ಉರುಳಿಸೋದಕ್ಕೆ ಇವರಿಗೆ, ಯಾರಿಗೆ? ಅಮೇರಿಕನ್ನರಿಗೆ $3.7 ಮಿಲಿಯನ್ ಬೇಕಂತೆ. $3.7 ಮಿಲಿಯನ್ ಮಿಸೈಲ್ಗಳನ್ನು ಬಿಟ್ಟರೆ ಮಾತ್ರ ಆ ಡ್ರೋನನ್ನು ಹೊಡೆದಾಕೋಕ್ಕಾಗದು. ಅಂದರೆ 10 ಪಟ್ಟಿಗಿಂತ ಹೆಚ್ಚು ದುಡ್ಡು, ಹಣ ಅಮೇರಿಕಾದು ವ್ಯಯ ಆಗ್ತಿದೆ. ಒಂದು ಡ್ರೋನನ್ನು ಹೊಡೆದು ಉರುಳಿಸೋದಕ್ಕೆ ಅಮೇರಿಕಾಗೆ $3.7 ಮಿಲಿಯನ್ ಆಗ್ತಾ ಇದೆ. ಆ ಡ್ರೋನ್ ಬೆಲೆ ಇರಾನ್ಗೆ ಆಗ್ತಿರೋದು ಕೇವಲ $35,000. ಆ ರೀತಿಯೂ ಸಹ ಇರಾನ್ ಪೆಟ್ಟು ಕೊಡ್ತಾ ಇದೆ. ಸೊ ಈ ಘಟನೆ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬಹುದಾದಂಥ ಇನ್ನೊಂದೇನು ಅಂದರೆ, ಏನು ಸ್ಪೇನು ಡೊನಾಲ್ಡ್ ಟ್ರಂಪ್ಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳಿದೆಯಲ್ಲ, ಅದೇ ರೀತಿ UK ಮೇಲೂ ಸಹ ಇವರು ದೌರ್ಜನ್ಯ ನಡೆಸೋಕೆ ಹೋಗಿದ್ರು ಡೊನಾಲ್ಡ್ ಟ್ರಂಪ್. ಮೊನ್ನೆ UKದು ಸೈಪ್ರಸ್ ಅನ್ನುವಂತಹ ಒಂದು ದ್ವೀಪ, ಆ ದ್ವೀಪದಲ್ಲಿ ಅವ್ರದ್ದು ಬೇಸ್ ಇದೆ, ಏರ್ ಬೇಸ್ ಇದೆ. ಆ ಏರ್ ಬೇಸನ್ನು ಕೊಡಿ ನಮಗೆ ಬಳಸೋದಕ್ಕೆ ಅಂತ ಹೇಳಿದ್ರು. ಟ್ರಂಪ್ ಕೇಳಿದ ಮರುಕ್ಷಣನೇ ಕೆಲವೇ ಗಂಟೆಗಳಲ್ಲಿ ಇರಾನ್ ಆ ಏರ್ ಬೇಸನ್ನೇ ಅಟ್ಯಾಕ್ ಮಾಡಿಬಿಡ್ತು. UK ಇನ್ನೂ ತನ್ನ ಉತ್ತರ ಕೊಟ್ಟಿರಲಿಲ್ಲ, ಕೊಡ್ತೀವಿ ಕೊಡಲ್ಲ ಅಂತ. ಅಷ್ಟರೊಳಗಡೆ ಅಟ್ಯಾಕ್ ಆಯಿತು. ಅದರಿಂದ ಹೆದರ್ಕೊಂಡಂಥ UK, ಇದಕ್ಕೂ ನಮಗೆ ಏನು ಸಂಬಂಧ, ನಾವು ಯುದ್ಧದಲ್ಲೇ ಇಲ್ಲ, ನಾವು ಕೊಡೋಕ್ಕೆ ಬರಲ್ಲ, ನಾವು ಕೊಡಲ್ಲ ಅಂದ್ಬಿಟ್ರು. ಟ್ರಂಪ್ಗೆ ಕೊಡಲ್ಲ ಅಂದರು. ನೇರ ಟ್ರಂಪ್ ಮುಖಕ್ಕೆ ಹೊಡೆದಂಗೆ ಆಯಿತು. ಟ್ರಂಪ್ ಟ್ವೀಟ್ ಮಾಡಿ ಆಕ್ರೋಶ ಹೊರಗಡೆ ಹಾಕಿದ್ರು. ವೆರಿ ವೆರಿ ಸ್ಯಾಡ್, UK ಈಸ್ ನಾಟ್ ಕೋಪರೇಟಿಂಗ್ ವಿತ್ ಅಸ್, ನಾಟ್ ಹೆಲ್ಪಿಂಗ್ ಅಸ್ ಅಂತ. ಅದೇನು ವರ್ಕೌಟ್ ಆಗಲ್ಲ. ಯಾಕಂದರೆ ಇರಾನ್ ತನ್ನಲ್ಲಿರುವಂತಹ ಮಿಸೈಲ್ಗಳನ್ನು ಒಂದೊಂದಾಗಿ ಹೊರಗಡೆ ತೆಗಿತಾ ಇದೆ. ಮತ್ತು ಇರಾನ್ ಹೇಳ್ತಿರೋದೇನೆಂದರೆ, ನಾವೀಗ ಬಿಟ್ಟಿರೋದೆಲ್ಲ ಸಣ್ಣ ಸಣ್ಣ ಆಟಿಕೆಗಳು, ದೊಡ್ಡ ಮಿಸೈಲ್ಗಳನ್ನು ಇನ್ನೂ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟೇ ಮಾಡಿಲ್ಲ ಅಂತ. ಅವಾಗ ಯಾವುದೇ ದೇಶ ಹೆದರುತ್ತೆ ಅಲ್ವಾ, ತನ್ನ ಮೇಲೆ ಬಂದು ಬೀಳ್ಬೋದು ಒಂದು ಮಿಸೈಲು ಅಂತ. ಆ ಭಯನೇ ಎಲ್ಲರೂ ಕಾಡ್ತಾ ಇರೋದು. ಸೊ ಇದಿಷ್ಟು ಅಮೇರಿಕಾದ ದೌರ್ಜನ್ಯಕ್ಕೆ ಒಳಗಾಗೋದಕ್ಕೆ ನಾವು ರೆಡಿ ಇಲ್ಲ, ಅವರು ಗೂಂಡಾಗಿರಿ, ಅವರು ಹೇಳ್ದಂಗೆಲ್ಲ ಕೇಳಲ್ಲ ಅಂತಿರುವಂತಹ ಸ್ಪೇನ್ ಮತ್ತು ಅಮೇರಿಕಾದ ಆರ್ಥಿಕ ಹೊರೆ ಏನಾಗ್ತಿದೆ ಈ ಯುದ್ಧದಿಂದ, ಅದಕ್ಕೆ ಸಂಬಂಧಪಟ್ಟಂತಹ ಈಗ ಹೊರಗಡೆ ಬಂದಿರುವಂತಹ ಒಂದಷ್ಟು ಮಾಹಿತಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.